ಕರ್ನಾಟಕ ವಿದ್ಯಾರ್ಥಿಗಳ ಪರವಾಗಿ ಹಲವಾರು ಬೇಡಿಕೆಗಳಿದ್ದಾವೆ. ಅದರಲ್ಲಿ ವಿಜಯಪುರದಲ್ಲಿರೋ ಬಡ ವಿದ್ಯಾರ್ಥಿಗಳ ಬೇಡಿಕೆ, ಮೊದಲನೇ ಬೇಡಿಕೆ ಅದು ಜಿಲ್ಲಾಧಿಕಾರಿಗಳ ಕೈಯಲ್ಲಿರೋಂಥದ್ದು. ಅವರು ಈ ಕೂಡಲೇ ನಮಗೇನಂತಂದ್ರೆ ಅಂಬೇಡ್ಕರ್ ಸ್ಟೇಡಿಯಂ ಏನಿದೆ ಅದು ಶೂನ್ಯ ಪ್ರವೇಶ ಇರ್ಬೇಕು. ನಮ್ಗೆ ಯಾಕೆ ಶೂನ್ಯ ಪ್ರವೇಶ ಇರ್ಬೇಕಂತಂದ್ರೆ, ನನಗೆ ಅವಾಗಲೇ ಒಂದು ಇನ್ಸ್ಪೆಕ್ಟರ್ ಸರ್ ಒಂದು ಆರ್ಡರ್ ತೋರಿಸಿದ್ರು. ಆ ಆರ್ಡರ್ ಏನಪ್ಪಾ ಅಂದ್ರೆ, ಏನು ಕ್ರೀಡಾಂಗಣ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಫೀಸ್ ಅಲೋಟ್ ಮಾಡಿ ಅಂತ ಹೇಳಿದ್ದಾರೆ, ಕಲೆಕ್ಟ್ ಮಾಡಿ ಅಂತ ಹೇಳಿ. ಅದು ಆರ್ಡರ್ ಅಲ್ಲಿ ಎಷ್ಟು ಮಾಡ್ಬೇಕು ಅಂತ ಇಲ್ಲ. ಓಕೆನಾ? ಈಗ ಏನ್ 500 ರೂಪಾಯಿ ಫೀಸ್ ಇದೆ, ಆ 500 ರೂಪಾಯಿ ಫೀಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ತಿಂಗಳ ಪೂರ್ತಿ ಒಂದು ಲೈಬ್ರರಿಯಲ್ಲಿ 500 ರಿಂದ 600 ರೂಪಾಯಿ ಫೀಸ್ ಇದೆ. ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಲೈಬ್ರರಿ ಯೂಸ್ ಮಾಡ್ಕೊಂತಾರೆ. ಒಂದು ಎಲೆಕ್ಟ್ರಿಸಿಟಿ, ಒಂದು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದ್ರು ಕೂಡ ಅಲ್ಲಿ ನಾವು ಎಷ್ಟು ಪೇ ಮಾಡ್ತೀವಿ? 500 ರಿಂದ 600 ರೂಪಾಯಿ. ಅಲ್ಲಿ ಸಿದ್ದು ಸರ್ ಲೈಬ್ರರಿ ಇದೆ, ಅರ್ಧ ಲೈಬ್ರರಿ ಓದೋದಕ್ಕೆ ಅಂತಾನೆ, ಇದು ಮಲ್ಕೊಳ್ಳೋದಕ್ಕೆ ಅಂತಾನೆ ಜಾಗ ಬಿಟ್ಟಿದ್ದಾರೆ. ಎಷ್ಟೋ ಲೈಬ್ರರಿ ಓನರ್ಸ್ ಪಾಪ ವಿದ್ಯಾರ್ಥಿಗಳು ಬಡವರಿದಾರಂತ ಫ್ರೀಯಾಗಿ ಬಿಡ್ತಿದ್ದಾರೆ. ಅದ್ರಲ್ಲಿ ನಾನು ಕೇಳ್ಬಿಟ್ಟೆ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಡಿ ಸಿ ಸರ್ ಫ್ರೀಯಾಗೂ ಕೂಡ ಒಳಗಡೆ ಅಲೋ ಮಾಡ್ತಿದ್ದಾರೆ ಅಂತ ಹೇಳಿ. ಮತ್ತೆ ಸರ್ಕಾರಿ ನೌಕರೇನಿದ್ದಾರೆ ಅವ್ರಿಗೂ ಅದರಲ್ಲಿ ಫ್ರೀಯಾಗಿ ಅಲೋ ಮಾಡ್ತಿದ್ದಾರೆ. ಯಾರು ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ತಗೊಂಡು ಕೊಟ್ರೆ ಅವ್ರು ಎಲ್ರಿಗೂ ಏನೋ ಫ್ರೀಯಾಗಿ ಅಂಬೇಡ್ಕರ್ ಸ್ಟೇಡಿಯಂ ಫ್ರೀಯಾಗಿ ಬಿಡ್ತಿದಾರಂತೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಾವು ಎಲ್ಲರ ಪರವಾಗಿ ಡಿ ಸಿ ಸರ್ಗೆ ಮನವಿ ಕೊಡ್ತಾ ಇದೀವಿ, ಅಂಬೇಡ್ಕರ್ ಸ್ಟೇಡಿಯಂ ಪ್ರವೇಶ ಶುಲ್ಕ ಶೂನ್ಯ ಆಗ್ಬೇಕು. ಯಾಕೆ ಅಂತಂದ್ರೆ, ನಾನು ಎಸ್ ಪಿ ಸರ್ ಹತ್ರನು ಮಾತಾಡಿದೆ. ನಾನು ನೋಡಿದೆ, ಎಸ್ ಪಿ ಸರ್, ಲಕ್ಷ್ಮಣ್ ನಿಂಬರ್ಗಿ ಸರ್, ಮತ್ತೆ DSP ಸರ್, ಅಡಿಷನಲ್ SP ಸರ್, ಇನ್ಸ್ಪೆಕ್ಟರ್ ಸರ್, ಸಬ್ ಇನ್ಸ್ಪೆಕ್ಟರ್, ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರೂ ಅಷ್ಟೇ ವಿಜಯಪುರದಲ್ಲಿ ಪ್ರತಿಯೊಬ್ಬರು ಹೋರಾಟಕ್ಕೆ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಅವರೇ ನಮಗೆ ವಾಟರ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಅವರಿಗೆ ಒಂದು ಜೋರ ಚಪ್ಪಾಳೆನೆ ಹೊಡಿಬೇಕಾಗುತ್ತೆ. ನಮ್ಮ ಹೋರಾಟ ಏನಿದ್ರು ಸರ್ಕಾರದ ವಿರುದ್ಧ. ಸರ್ಕಾರ ಸುಮಾರು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ಸ್ ಮಾಡಿಲ್ಲ, ಮತ್ತೆ ವಯೋಮಿತಿ ಮೀರ್ತಾ ಇದೆ. ನೋಡಿ ಪಾಪ 10 ವರ್ಷ ಅಂತಂದ್ರೆ ಅವ್ರು ನೋಡಿದ್ರೆ ತಂದೆ ಸ್ಥಾನ ಇಲ್ಲಿದ್ದಾರೆ. ಅವ್ರು ಇವತ್ತು ಒಂದು ನೋಟಿಫಿಕೇಶನ್ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಬೇಡ್ಕೊಳ್ಳೋಂತ ಪರಿಸ್ಥಿತಿ ಬರಬಾರ್ದು. ಯಾಕೆಂದ್ರೆ ಸರ್ಕಾರಕ್ಕೆ ಇವ್ರದ್ದೆಲ್ಲ ಶಾಪ ಏನಿದೆಯಲ್ಲ, ಈ ಶಾಪ ತಟ್ಟೋದಕ್ ಮುಂಚೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ತಟ್ಟುತ್ತೆ ಅಷ್ಟು ಈಸಿ ಇಲ್ಲ. ಯಾಕೆಂದ್ರೆ ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಶಾಪ ತಟ್ಟುತ್ತಂತಂದ್ರೆ ಇನ್ನ ಈ ಎಲ್ಲ ಕರ್ಮಗಳು ಯಾವತ್ತು ಕರ್ಮ ಅನ್ನೋದು ರಿಟರ್ನ್ಸ್ ಆಗೇ ಆಗುತ್ತದು. ಇದ್ರ ಜೊತೆಲಿ ಇವಾಗ ನೀವು ನಮ್ಮ ಬೇಡಿಕೆನ, ಮೊದಲನೇ ಬೇಡಿಕೆ ನಿಮ್ ಕೈಯಲ್ಲಿ ಇರುವಂತದ್ದು. ಇವಾಗೇ ನೀವು ಶೂನ್ಯ ಶುಲ್ಕ ಅಂತಂದ್ರೆ ಈ ಒಂದು ಹೋರಾಟ ನಾವು ಸುವರ್ಣಸೌಧದಲ್ಲಿ ಮಾಡ್ತೀವಿ. ಇಲ್ಲಾಂದ್ರೆ ಅಂಬೇಡ್ಕರ್ ಸ್ಟೇಡಿಯಂದು ಏನೊಂದು ನಾವು ಪ್ರವೇಶ ಶುಲ್ಕ ಇದೆಯಲ್ಲ ಅದ್ರ ಸಲುವಾಗಿ ನಾವು ಇಲ್ಲೇ ಅನಿಶ್ಚಿತಾವಧಿ ಹೋರಾಟ ಮಾಡ್ಬೇಕಾಗುತ್ತೆ. ನೀವು ಎಲ್ಲಿವರೆಗೂ ನಮ್ಮ ಪ್ರವೇಶ ಶುಲ್ಕ ಶೂನ್ಯ ಮಾಡಲ್ವೋ ಅಲ್ಲಿವರೆಗೂ ನಾವು ಇಲ್ಲೇ ಟೆಂಟ್ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ 3000 ಜನ, ಅಲ್ಲಿ 3000 ಜನ ಒಳಗಡೆ ಹೋಗ್ತಾ ಇದಾರೆ ಅಂತಂದ್ರೆ ಎಷ್ಟೋ ಜನ ಫ್ರೀಯಾಗಿ ಹೋಗ್ತಾ ಇದಾರೆ. ಒಬ್ರಿಗೆ 500 ರೂಪಾಯಿ ಅಂತಂದ್ರೆ ತಿಂಗಳಿಗೆ 15 ಲಕ್ಷ ರೂಪಾಯಿ, ಒಂದ್ ವರ್ಷಕ್ಕೆ 1,80,00,000 ರೂಪಾಯಿ. ಯಾವ ಗೌರ್ಮೆಂಟ್ ಈ ಕರ್ನಾಟಕದಲ್ಲಿರೋ ಎಲ್ಲಾ DC-ಗಳಿಗೂ ಒಂದು ಸ್ಯಾಲ್ರಿ ಕೊಡ್ಬೋದು ಸರ್ಕಾರ. ಅಷ್ಟು ಕಲೆಕ್ಟ್ ಮಾಡಿ ಅಂತ ನಾವು ಸರ್ಕಾರದಲ್ಲ, ಅದು ಶೂನ್ಯ ಇರ್ಬೇಕು. ಯಾಕೆಂದ್ರೆ ಇಲ್ಲಿ ಎಲ್ಲಾ ಬಡವರು ಇರೋದು. ಇಲ್ಲಿ ಲೈಬ್ರರಿ ಫೀಸ್ ಕಟ್ಬೇಕು, ಇಲ್ಲಿ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫೀಸ್ ಕಟ್ಬೇಕು, ಮತ್ತೆ ಬುಕ್ಸ್, ಲೈಬ್ರರಿ, ಮೆಸ್ ಬಿಲ್ಲು, ಇದೆಲ್ಲ ತುಂಬಾ ಕಷ್ಟಪಟ್ಟು ಇಲ್ಲಿ ಓದ್ತಾ ಇರೋಂತ ವಿದ್ಯಾರ್ಥಿಗಳು. ಸರ್, ವಿಶೇಷವಾಗಿ ನಿಮ್ಗೆ ಸರ್ಕಾರದಿಂದ ಒಂದು ಆರ್ಡರ್ ಇದ್ರೂ ಕೂಡ ನಾವು ಇನ್ನೊಂದು ಆಪ್ಷನ್ ಇದೆ ಸರ್. ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನೀವು ನಾನು ಕೇಳಿದೀನಿ ಸರ್, ಅಲ್ಲ ಅನ್ಅಥರೈಸ್ಡ್ ಪರ್ಸನ್ ಬಂದು ಯಾರು ಕುಡಿತಾರೆ ಮತ್ತೆ ಸ್ಮೋಕ್ ಮಾಡ್ತಾರೆ, ಬೇರೆ ಅನೈತಿಕ ಚಟುವಟಿಕೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಏನಿದ್ದಾರೆ, ಒಂದು ಲೈಬ್ರರಿ ಹೋದಾಗ ರಿಸಿಪ್ಟ್ ಕೊಡ್ತಾರೆ, ಮತ್ತೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದಾಗ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ಕೊಟ್ರೆ ಆ ಒಂದು ಏನು ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅದನ್ನ ಪ್ರವೇಶ ಶುಲ್ಕ ಶೂನ್ಯ ಮಾಡಿ, ಆ ಸ್ಲಿಪ್ ತೋರ್ಸದೆ ಒಳಗಡೆ ನೀವು ಫ್ರೀ ಎಂಟ್ರಿ ಮಾಡಿ. ಯಾರು ಅನ್ಅಥರೈಸ್ಡ್ ಪರ್ಸನ್ ಸ್ಮೋಕ್ ಮಾಡ್ತಾನೆ, ಯಾರು ಸಿಗರೇಟ್ ಸೇರ್ತಾನೆ, ಯಾರು ಹುಡುಗಿನ ಚುಡಾಯಿಸ್ತಾರೆ ಅಂತವ್ರಿಗೆ ನೀವು ಗಲ್ಲಿಗೇರಿಸಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್. ಗಲ್ಲಿಗೇರಿಸಿ ಸರ್, ನಿಮ್ ಪರವಾಗಿ ನಾವು ನಿಂತ್ಕೊಂತೀವಿ, ನಾವು ನಿಮ್ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಎನ್ಕೌಂಟ್ರೆ ಮಾಡಿ ಸರ್, ಎಲ್ಲ ವಿದ್ಯಾರ್ಥಿಗಳು ನಿಮ್ ಪರವಾಗಿ ಇರ್ತೀವಿ ಸರ್. ಅದಾಗ್ಬೇಕು ಸರ್, ಅದಾಗ್ಬೇಕು. ಯಾಕೆಂದ್ರೆ ಹೆಣ್ಮಕ್ಳು ಗೌರವ ಕೊಟ್ಟು ಮತ್ತೆ ವಿಶೇಷವಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋಗೋದು ಬಡವರೆಲ್ಲ. ಆರ್ಮಿಗೆ ಹೋಗ್ತಾರೆ, PC ಕಾನ್ಸ್ಟೇಬಲ್ ಅಲ್ಲಿ PSI PC ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾ ಇರೋದು.
ಇಲ್ಲಿ 24/7 ಲೈಬ್ರರಿ ಯೂಸ್ ಮಾಡ್ತಾರೆ 500 ಇಂದ 600 ರೂಪಾಯಿ. ಅಲ್ಲಿ ಕೇವಲ ಹಾಫ್ ಅನ್ ಅವರ್ ಅಷ್ಟೇ ಸರ್ ಗ್ರೌಂಡ್, ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಯೂಸ್ ಮಾಡೋಂತ ಗ್ರೌಂಡ್ಗೆ 500 ರೂಪಾಯಿ ಪ್ರವೇಶ ಶುಲ್ಕ ಅಲ್ಲ ಸರ್. ಅದು ನೀವು ಇನ್ನೂ ಅಲ್ಲಿ ಬರುವಂತವ್ರಿಗೆ ನೀವೇ ವಾಟರ್ ಫೆಸಿಲಿಟೀಸು ಇನ್ನು ಬೇಕಾದ್ರೆ ಏನಾದ್ರು ಬೇರೆ ಏನಾದ್ರು ಫೆಸಿಲಿಟೀಸ್ ಕೊಟ್ಟರು ಕೂಡ ಇನ್ನು ಒಳ್ಳೇದು ವಿದ್ಯಾರ್ಥಿಗಳಿಗೆ. ಅಷ್ಟು ಬಡತನದಿಂದ ಇದ್ದಾರೆ. ನಿಮ್ಮ ಕೈಲಾದ್ರೆ ಇವಾಗ ಈ ಕೂಡಲೇ ನಮ್ಗೆ ಈ ಹೋರಾಟ ಶಾಂತಿಯುತವಾಗಿ ಮಾಡಿದ್ವಿ. ಯಾಕೆಂದ್ರೆ ನಾನು SP ಸರ್ ಹತ್ರ ಮಾತಾಡಿದೆ, ನಾವು ಈಗ ಕಮಿಷನರ್ DC ಸರ್ ಇಲ್ಲೇ ಇದ್ದಾರೆ. ಈ ಒಂದು ನಿರ್ಧಾರ ಇಲ್ಲಿ ಆನ್ ಸ್ಪಾಟ್ ತಗೊಳ್ಳೋಂಥದ್ದು. ಯಾಕೆಂದ್ರೆ ಇದು ಯಾರನ್ನ ಪಬ್ಲಿಕ್ ಯಾರಾದ್ರೂ ಹೋಗಿ ಮನವಿ ಕೊಟ್ಟಿದ್ರ ಫೀಸ್ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದೀವಾ? ಇದು ಸರ್ಕಾರನೇ ಆದೇಶ ಮಾಡ್ಕೊಂಡಿರೋಂಥದ್ದು. ಸರ್ಕಾರ ಎಂತ ಆದೇಶ ಮಾಡ್ಕೊಂಡು ಎಂತೆಂತ ಆದೇಶ ವಾಪಸ್ ತಗೊಂಡಿದ್ದಾರೆ. ತಗೊಂಡಿದ್ಯಾ ಇಲ್ಲ? ಅದೇ ರೀತಿ ಸರ್ಕಾರ ಯಾವುದೇ ಆದೇಶ ಇದ್ರೂ ಕೂಡ ಅದು ವಾಪಸ್ ತಗೊಂಬೋದು. ಆದೇಶ ನನಗಂತಂಗೆ ಅದು ಆದೇಶ ತಗೊಂಬಂದಿದ್ದಾರೆ ಸರ್. ಅದನ್ನ ಪ್ರವೇಶ ಶುಲ್ಕ ಏನಿದೆ ಅದು 0 ಆಗೋ ತನಕ ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಮೊದಲನೇ ಬೇಡಿಕೆ. ಇದ್ರ ನಂತರ ಸುಮಾರು 13 ಬೇಡಿಕೆ ಇದಾವೆ ಸರ್ಕಾರದಲ್ಲಿ. ನಾವು ಸುಮಾರು 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್. 2 ವರ್ಷ ಕೋವಿಡ್ ಅಂತ ಹೇಳಿ ಅದು ಇಡೀ ಪ್ರಪಂಚಕ್ಕೆ ಎಕ್ಸೆಪ್ಷನ್ ಅದು. ಯಾಕೆಂದ್ರೆ ಕೋವಿಡ್ ಇಂದ ಎಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ. ಅದರಿಂದ ಎಷ್ಟೋ ಜನ ನೋವನ್ನುಂಟು ಮಾಡಿದ್ದಾರೆ, ನೋವು ಆಗಿದೆ ಅದಕ್ಕೆ. ಯಾಕೆಂದ್ರೆ ನಾನು ನೋಡಿದೀನಿ ಅತಿ ಹೆಚ್ಚು ಸರ್ಕಾರದಲ್ಲಿರೋ ಅಧಿಕಾರಿಗಳು, ಡಾಕ್ಟರ್ಸ್, ಪೊಲೀಸ್ ಅವರೇ ಹೆಚ್ಚು ಪೇರೆಂಟ್ಸ್ ಮತ್ತೆ ಅವರು ತೀರ್ಕೊಂಡಿರುವಂತದ್ದು ನಾನು ಕೇಳ್ಪಟ್ಟಿದೀನಿ. ಆ ತರ ಸಿಚುವೇಶನ್ ಎಲ್ಲ ನಾವು ಫೇಸ್ ಮಾಡಿದೀವಿ. 2 ವರ್ಷ ಎಕ್ಸೆಪ್ಷನ್, ಅದ್ರ ನಂತರ 3 ವರ್ಷ ಏನಿದೆಯಲ್ಲ ಸರ್, 1 ವರ್ಷ ಎಲೆಕ್ಷನ್ ಇಯರ್, ಮತ್ತೆ ಏನು ಲಾಸ್ಟ್ 1.5 year ಇಂದ ಒಳ ಮೀಸಲಾತಿ ಎಂಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ ಸರ್. ಈ ಒಂದು ಎಕೋಸಿಸ್ಟಮ್ ಏನಿದೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರಿ, ಅಲ್ಲಿ ಟೀ ಶಾಪ್, ಹೋಟೆಲ್ಸ್, ಪ್ರತಿ ಒಂದಕ್ಕೂ ತೊಂದರೆ ಆಗ್ತಾ ಇದೆ ಸರ್ ಇವತ್ತು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಎಲ್ಲ ಬಡ ವಿದ್ಯಾರ್ಥಿಗಳಿದಿರಲ್ಲ, ಇವ್ರ ತಂದೆ ತಾಯಿಗಳಿಗೆ ಹೊರೆ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿ ತಿಂಗಳು ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬಿಸಿಲಲ್ಲಿ ದುಡ್ದು 5-10 ಸಾವಿರ ದುಡ್ಡು ಕೊಟ್ಟು ಸಾಲ ಮಾಡಿ ಇವ್ರನ್ನ ಓದೋದಕ್ಕೆ ಇಲ್ಲಿ ತಿಳಿಸಿದ್ದಾರೆ. ಇವ್ರನ್ನ ವಿಶೇಷವಾಗಿ ಈ ಒಂದು ವಿಚಾರವಾಗಿ ನಮ್ಮ ಬೇಡಿಕೆ ಏನಿದೆ ಅಂದ್ರೆ, ಸರ್ಕಾರದಲ್ಲಿ ನಾನು ಹಾಕಿರೋ RTI ಮಾಹಿತಿ ಪ್ರಕಾರ 43 ಡಿಪಾರ್ಟ್ಮೆಂಟ್ ಇಂದ 2,76,386 ಖಾಲಿ ಹುದ್ದೆ ಇದೆ ಸರ್. 43 ಡಿಪಾರ್ಟ್ಮೆಂಟ್ ಇಂದ. ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25 ಇಂದ 30 ಸಾವಿರ ಹುದ್ದೆ ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 35 ಸಾವಿರ ಖಾಲಿ ಹುದ್ದೆ ಇದೆ. ಕಂದಾಯ ಇಲಾಖೆಯಲ್ಲಿ 11 ಸಾವಿರ ಹುದ್ದೆ ಖಾಲಿ ಇದೆ ಸರ್. ಈಚ್ ಅಂಡ್ ಎವ್ರಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ 50% ಅಂದ್ರೆ 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಾ ಇದ್ದಾರೆ ಇವತ್ತು. ಆ ಪರಿಸ್ಥಿತಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸರ್ ಪ್ರತಿ ದಿನ ನಾನು ವಾರಕ್ಕೆ 3-4 ದಿನ ಪೊಲೀಸ್ ಸ್ಟೇಷನ್ ಹೋದಾಗ ನೋಡ್ತೀನಿ. ಮತ್ತೆ ಎಷ್ಟೋ ಜನ ಸ್ನೇಹಿತರು ಗೊತ್ತಿರೋರು ಇದ್ದಾರೆ. ನಾನು ಎಷ್ಟೋ ಜನ ಕಮಿಷನರ್ ಸರ್ ಹತ್ರ ಮಾತಾಡಿದೀನಿ, SP ಸರ್ ಹತ್ರ ಮಾತಾಡಿದೀನಿ. ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ರೆಕ್ರೂಟ್ಮೆಂಟೇ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರ್ಕಾರ ಸುಮ್ಮನೆ ಏನೋ ಮನೆಗೆ ಪೊಲೀಸ್ ಅಂತ ಹೇಳೋದು ಒಂದು ಸ್ಕೀಮ್ ತಗೊಂಡ್ಬಂದ್ರದಷ್ಟೇ. ಏನೋ ನಾವಿದೀವಿ ಅಂತ ಹೇಳಿ. ನೀವು ಮನೆಗಲ್ಲ, ಮನೆಗೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕೊಡಿ ಫಸ್ಟ್. ಇಲ್ಲ ಅಲ್ಲಿರೋ ಖಾಲಿ ಹುದ್ದೆಗಳು ಫಿಲ್ ಮಾಡಿದ್ರೆ ಸಾಕು. ಮನೆಗೆ ನೀವು ಪೊಲೀಸ್ ಕೂಡ ಅಂತ ಅವಶ್ಯಕತೆನೇ ಇಲ್ಲ. ಪ್ರತಿ ಮನೆಗೂ ಅವರೇ ಸೇಫ್ಟಿ ಆಗ್ತಾರೆ. ಇವತ್ತು ಫೈನಾನ್ಷಿಯಲ್ ಬರ್ಡನ್ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ನೀವು ಹೋಗಿ ಮನೆಗೆ ಹೋಗಿ ಮನೆ ಪೊಲೀಸ್ ಅಂತ ಹೋಗಿ ಕೇಳಿದಾಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾರೆ, ನನ್ ಮಗ ಓದಕ್ ಬಂದು ಹೋಗಿದ್ದಾನೆ, 5 ವರ್ಷ ಆಯ್ತು, 7 ವರ್ಷ ಆಯ್ತು, ಅವನಿಗೆ ಹೆಣ್ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಆ ಮಟ್ಟದ ಪರಿಸ್ಥಿತಿ ಆಗ್ತಿದೆ ಸರ್ ಇವತ್ತು. ಈ ಎನ್ವಿರಾನ್ಮೆಂಟ್ ಅಲ್ಲಿ ಓದಕ್ ಬಂದಾಗ ಅವ್ರು ನೋಡಿ, ಅವ್ರ ಮೆಂಟಲ್, ಫಿಸಿಕಲ್ ಹೆಲ್ತ್ ಯಾವ ತರ ಚೇಂಜಸ್ ಆಗಿದೆ ಅಂತ ಹೇಳಿ. ಅವ್ರು ಬಂದಾಗ ಎಷ್ಟು ಒಂಥರ ತುಂಬಾ ಎನರ್ಜಿಕ್ ಆಗಿ ಬರ್ತಾರೆ. ಇಲ್ಲಿ ಬಂದು 2-3 ವರ್ಷದಲ್ಲಿ ಎಷ್ಟು ಕಷ್ಟದಿಂದ ನರಳುತ್ತಾ ಇದಾರೆ ಅಂತಂದ್ರೆ, ಪ್ರತಿ ಬೆಳಿಗ್ಗೆ ಇಲ್ಲಿ 10 ರೂಪಾಯಿ 20 ರೂಪಾಯಿ ಬೆಳಿಗ್ಗೆ ರೋಡ್ ಸೈಡ್ ಅಲ್ಲಿ ಸಿಗಂತ ಊಟ ತಿನ್ಕೊಂಡು, ನಾನು ಅವ್ರ ಜೊತೆ ಕಳೆದ 1 ವಾರದಿಂದ ಊಟ ಮಾಡಿದೀನಿ ಸರ್. ಆದ್ರೆ ಡೈಲಿ 2-3 ಟ್ಯಾಬ್ಲೆಟ್ಸ್ ತಿಂತಾ ಇದೀನಿ ನಾನು. 3 ಟ್ಯಾಬ್ಲೆಟ್ಸ್ ತಿಂತಾ ಇದೀನಿ. ಅಂತ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಬದುಕ್ತಿದಾರ ಅಂತಂದ್ರೆ, ಸರ್ಕಾರ ನಿಜವಾಗ್ಲೂ ಇದ್ರೂ ಸತ್ತಂಗೆ. ನಾನಂತ ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರು ಹೇಳೋ ಸ್ಟೇಟ್ಮೆಂಟ್, ಆ ಸಚಿವರು ಹೇಳೋ ಸ್ಟೇಟ್ಮೆಂಟ್ಸ್, ಒಂದೊಂದು ಸ್ಟೇಟ್ಮೆಂಟ್ ಹೇಳ್ಕೊಂಡು ವಿದ್ಯಾರ್ಥಿಗಳು ಬೇರೆ ಕೆಲಸ ಮಾಡ್ಕೊಂಡು ವಾಪಸ್ ಇಲ್ಲಿ ಬಂದು ಓದ್ತಾ ಇರೋಂತ ಸಿಚುವೇಶನ್ ಆಗಿದೆ ಸರ್. ಇದ್ರ ಜೊತೆಲಿ ಒಳ ಮೀಸಲಾತಿ ಅಂತ ಹೇಳಿ 1.5 ವರ್ಷದಿಂದ, ನಾನು 1.5 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ. ಯಾಕೆಂದ್ರೆ ನಮ್ ಕರ್ನಾಟಕದಲ್ಲಿ ಒಂದ್ಸತಿ ನೋಟಿಫಿಕೇಶನ್ಸ್ ಆದ್ರೆ ಅದು ಕಂಪ್ಲೀಟ್ ಮಾಡೋದಕ್ಕೆ ಈ KPSC ಭ್ರಷ್ಟ KPSC 3 ವರ್ಷ 5 ವರ್ಷ ತಗೊಳುತ್ತೆ. ಒಂದು ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ 10 ವರ್ಷ ತಗೊಳುತ್ತೆ. ಅವನು ಅಡಿಷನಲ್ ಲಿಸ್ಟ್ ಅಲ್ಲಿ ಹೆಸರಿದ್ರು ಅವ್ನ ಮನುಷ್ಯ ಬದುಕಿರಲ್ಲ. ಆ ಪರಿಸ್ಥಿತಿಗೆ KPSC ತಗೊಂಡಿದೆ. ಸೀರಿಯಸ್ಲಿ ಹೇಳ್ತಾ ಇದೀನಿ, ಎಷ್ಟೋ ಜಾಬ್ ಈ ತರ ಆಗಿದೆ ಸರ್ ಇದು. ಆ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾನು ಸರ್ಕಾರಕ್ಕೂ ಹೇಳಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ಗೆ ನಾನು ಅವರೇ ನೇಮಕಾತಿಗೂ ಮತ್ತೆ
ಈ ಒಳ ಮೀಸಲಾತಿಗೆ ಸಂಬಂಧ ಇಲ್ಲ, ನಾನೇ ಪತ್ರ ಬರಿತೀನಿ ಅಂತ ಹೇಳಿದ್ರು. ಪಾಪ ಅವ್ರು ಪತ್ರ ಬರಿತೀನಿ ಅನ್ನೋಷ್ಟೊತ್ತಿಗೆ ವಾಪಸ್ ಇನ್ನೊಂದ್ಸತಿ ಅವರು ಸರ್ಕಾರದ ಹತ್ರ ಚರ್ಚೆ ಬರ್ದಿರ್ಬೇಕು. ಅವ್ರಿಗೆ ಏನೋ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಡ್ತೀನಿ. ಅವ್ರು ನೆಕ್ಸ್ಟ್ ಟೈಮ್ ಹೋದಾಗ ನನ್ ಪತ್ರನೇ ಬರಲ್ಲ ಅಂದ್ಬಿಟ್ರು. ಸೀರಿಯಸ್ಲಿ ಪತ್ರ ಫಸ್ಟ್ ಟೈಮ್ ಹೋದಾಗ ಪತ್ರ ಬರೀತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಪತ್ರನೇ ಬರೆಯಲ್ಲ ಅಂದ್ಬಿಟ್ರು. ನನ್ನ ಹತ್ರ ಪೂರ್ತಿ ಚರ್ಚೆ ಮಾಡಿದ್ರು. ಇನ್ನು ಅವಾಗ 50 ಕೋಟಿ ಬೇಕು ಅಂತ ಹೇಳಿದ್ರು, ಎಲ್ಲ ಸೆನ್ಸಸ್ ಮಾಡಿ ಇದ್ ಮಾಡೋದಕ್ಕೆ. ಸರ್ ನಾನು ಸರ್ಕಾರಕ್ಕೆ ಹೇಳ್ತೀನಿ, ನೀವು ಮಾಡ್ತಾ ಇರೋದು ಒಳ್ಳೆ ಇದೆ, ಬಟ್ ಆದ್ರೆ ಬೇಗ ಮುಗಿಸಿ ಅಂತ ಕೇಳಿದೆ. ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ನಾವು ಕೇಳಿದಾಗ ನೋಡಿದಾಗ ಸರ್ಕಾರ ಬೇಕು ಅಂತ ಡಿಲೇ ಮಾಡ್ಕೊಂಡ್ ಬರ್ತಾ ಇದೆ. ಯಾಕೆಂದ್ರೆ ಯುವಕರು ಡೇ ಬೈ ಡೇ ಅಂದ್ರೆ ಎವ್ರಿ 15 ಡೇಸ್ 1 ಮಂತ್ ಗೆ ಯುವಕರು ಸಾಯ್ತಾ ಇದ್ದಾರೆ. ಲೋ BP ಇಂದ, ಹೃದಯಾಘಾತದಿಂದ ಪ್ರತಿ ತಿಂಗಳು ಸಾಯ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ತಗೊಂಬಂದಿರೋದು ಸರ್ಕಾರ ಸರ್. ಎರಡನೇದು, ಪೊಲೀಸ್ ಕಾನ್ಸ್ಟೇಬಲ್ SC ST ಮತ್ತೆ OBC ಗೆ 33 ಇಯರ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಹೇಳಿದ್ದು. ಇವತ್ತು ಪಾಪ ಒಂದು ಹುಡುಗಿ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಆ ಒಂದು ಪರಿಸ್ಥಿತಿಗೆ ಜನರಲ್ ಮೆರಿಟ್ ಗೆ 30 ವರ್ಷ, SC ST OBC ಗೆ 33 ವರ್ಷ ಕಾಯ ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬರ್ದಿದ್ ಒಂದೇ ಒಂದು ಪತ್ರದಿಂದ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವರ ಮನೆ ಬಿಟ್ಟು ಓದೋಕ್ ಸ್ಟಾರ್ಟ್ ಮಾಡಿದ್ರು, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗೋಣ ಅಂತ ಹೇಳಿ. ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ನಾವು ಸರ್ಕಾರದಲ್ಲಿ ಯಾವುದೇ ಗೃಹ ಸಚಿವರು ಅವ್ರ ವಿರುದ್ಧ ಇಲ್ಲ, ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ, ಅವ್ರು ಮಾಡೋ ಕೆಲಸ ಇದೆಯಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತು ಸರ್. ಇನ್ನೊಂದು 545 ಮತ್ತೆ PSI ಬೋರ್ಡ್ 545 ಬರ್ತಂತವ್ರಿಗೆ 5 ವರ್ಷ ಆಯ್ತು ನೋಟಿಫಿಕೇಶನ್ಸ್. ಅವ್ರಿಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ, ಬೇರೆ ಇನ್ನೇನು ಕೇಳಿಲ್ಲ. ಅವಕಾಶ ಕೊಡಿ. ಅದ್ರಲ್ಲಿ ಅದಾದ್ಮೇಲೆ ಫಿಸಿಕಲ್ ಇರುತ್ತೆ, ಅದಾದ್ಮೇಲೆ ಎಕ್ಸಾಮ್ಸ್ ಇರುತ್ತೆ, ಅದಾದ್ಮೇಲೆ ಮೆಡಿಕಲ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು. PC ಆಗಿರ್ಬೋದು, PSI ನೋಟಿಫಿಕೇಶನ್ಸ್. ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಯಾವ ಸರ್ಕಾರ ಕೊಟ್ಟಿಲ್ಲ, ಕೇಳಿದೀವಾ? ಅಪ್ಲಿಕೇಶನ್ ಹಾಕೋದಕ್ಕಷ್ಟೇ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ವಿ. ಮತ್ತೆ ಇದ್ರ ಜೊತೆಲಿ ಸರ್, ನಾನು ಅವಾಗ್ಲೇ ಹೇಳ್ದಂಗೆ 2,76,386 ಖಾಲಿ ಹುದ್ದೆಯಲ್ಲಿ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಆ ಹುದ್ದೆಯಲ್ಲಿ ಬರೀ 10,267 ಹುದ್ದೆ ಅಷ್ಟೇ ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಸರ್. ಅದರಲ್ಲೂ HK ನೋಟಿಫಿಕೇಶನ್ಸ್ 5,267, ನಾನ್ HK 5,000 ಪೋಸ್ಟ್, PSTR, GPSTR ಮತ್ತೆ HSTR ಇದೆಲ್ಲ ಸೇರಿದ್ರೆ ಬರೀ 10,267 ಪೋಸ್ಟ್. ನಮ್ಮ ಬೇಡಿಕೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಾವು ಕೇಳಿದ್ದು ಕನಿಷ್ಠ ಅಂತಂದ್ರೆ 30,000 ವೇಕೆನ್ಸಿ ಫಿಲ್ ಆಗ್ಬೇಕು ಅಂತ ಹೇಳಿ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸರ್ಗೂ ನಾನು ಮನವಿ ಮಾಡ್ಕೊತೀನಿ ಸರ್, ನಿಮ್ ಕಡೆಯಿಂದನು ಅವರಿಗೆ ಮನವಿ ಮಾಡಿ ಕನಿಷ್ಠ 30,000 ವೇಕೆನ್ಸಿ ಫಿಲ್ ಆಗ್ಬೇಕು. ಅದ್ರ ಜೊತೆಲಿ PU ಲೆಕ್ಚರರ್ ನೋಟಿಫಿಕೇಶನ್ ಆಗಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿಲ್ಲ. ಸುಮಾರು 1000 ಹುದ್ದೆ ಖಾಲಿ ಇದಾವೆ. ಅದನ್ನು ಕೂಡ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಸರ್. ಇದ್ರ ಜೊತೆಲಿ ಗ್ರಂಥಪಾಲಕರು ಅದು ಆಯ್ತು ಸರ್. ಈಗ ಪ್ರತಿ ವರ್ಷ ಇಲಾಖೆ ಮಾಡಿದಾಗ ಪ್ರತಿಯೊಂದು ನೋಟಿಫಿಕೇಶನ್ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಸರ್. ನಾವು ನಿಮ್ಗೆ ಒಂದು ಲೆಟರ್ ಕೊಡ್ತಾ ಇದೀವಿ. ಆ ಲೆಟರ್ ಮುಖಾಂತರ ನಾವು ಧಾರವಾಡದಲ್ಲಿ ಕೊಟ್ಟಿಲ್ಲ, ವಿಜಯಪುರದಲ್ಲಿ ಕೊಡ್ತಾ ಇದೀವಿ. ಕರ್ನಾಟಕದಲ್ಲಿ ಏನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ತರ ಎವ್ರಿ ಗ್ರೂಪ್ C ಗ್ರೂಪ್ D ಗೆ 1000 ಹುದ್ದೆ ಒಂದೇ ನೋಟಿಫಿಕೇಶನ್ಸ್ ಇರುತ್ತೆ, ಒಂದೇ ಅಪ್ಲಿಕೇಶನ್, ಒಂದೇ ಫೀಸ್ ಇರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಓಪನ್ ಮಾಡಬೇಕು. ಅದರಲ್ಲಿ ಒಂದೇ ಎಕ್ಸಾಮ್ಸ್ ಇರಬೇಕು, ಒಂದೇ ಅಪ್ಲಿಕೇಶನ್. ಆ ರೀತಿ ಆಗೋದ್ರಿಂದ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳು ರೋಡ್ ಬಂದು ಹೋರಾಟ ಮಾಡಲ್ಲ ಸರ್. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಹೋರಾಟ ಮಾಡಿ ಎಲ್ಲಾ ಗ್ರೂಪ್ ಸಿಲೆಬಸ್ ಒಂದೇ ಸಿಲೆಬಸ್ ಮಾಡ್ತಿದ್ವಿ, ಕಾಮನ್ ಸಿಲೆಬಸ್ ಇದೆ. ಅದರಿಂದ ನೀವು ಮಾನ್ಯ ನಾನು DPR ಸೆಕ್ರೆಟರಿ ಸರ್ಗೂ ನಾವು ಪತ್ರ ಬರ್ದಿದ್ವಿ ಸರ್. ಆದ್ರೆ ಇದು CM ಅವರು ನಿರ್ಧಾರ ಮಾಡ್ಬೇಕಾಗಿರುವಂತದ್ದು. ನೀವು ಅವ್ರಿಗೂ ಪತ್ರ ಬರೆದು ಈ ತರ ಡಿಮ್ಯಾಂಡ್ಸ್ ಇದೆ, ಇಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ವಿಜಯಪುರದಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಈ ಒಂದು ಎನ್ವಿರಾನ್ಮೆಂಟ್ ಹಿಂಗೆ ಮುಂದುವರಿಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಬಂದಿತ್ತು ಸರ್. ಮತ್ತೆ KPSC ಇಂದ ಹಲವಾರು ನೋಟಿಫಿಕೇಶನ್ಸ್ ಇದೆ. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇಯರು ಮತ್ತೆ ವೆಟರ್ನರಿ ಆಫೀಸರ್ ಇವೆಲ್ಲ ನೋಟಿಫಿಕೇಶನ್ಸ್ ಆಗಿ ಸುಮಾರು 1.5 ವರ್ಷ ಆಯ್ತು. ಒಳ ಮೀಸಲಾತಿ ಮತ್ತೆ ಸ್ಪೋರ್ಟ್ಸ್ ಕೋಟಾ, ಇಂಟರ್ನಲ್ ರಿಸರ್ವೇಶನ್ ಮತ್ತೆ ರೋಸ್ಟರ್ ಬಿಂದು, ಈ ಒಂದು 3A 3B ಎಲ್ಲ ಇಂದ ತುಂಬಾ ಸಮಸ್ಯೆ ಆಗಿ 1.5 ವರ್ಷ ಆಗಿತ್ತು. ನೋಟಿಫಿಕೇಶನ್ಸ್ KPSC ಹೋಗಿ ಇಲ್ಲಿವರೆಗೂ ನೋಟಿಫಿಕೇಶನ್ಸ್ ಆಗಿಲ್ಲ. ಆ ನೋಟಿಫಿಕೇಶನ್ಸ್ ಪ್ರಕ್ರಿಯೆ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಅದನ್ನು ಈ ಒಂದು ಮನವಿಯಲ್ಲಿ ಇದೆ. ಇದ್ರ ಜೊತೆಲಿ 3A ಮತ್ತೆ 3B ಅಭ್ಯರ್ಥಿಗಳಿಗೆ ಸಾಕಷ್ಟು ನೇಮಕಾತಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. 3A 3B ಅಭ್ಯರ್ಥಿಗಳಿಗೆ ಆ ರೋಸ್ಟರ್ ಬಿಂದುವಲ್ಲಿ ಕರೆಕ್ಟ್ ಪಾಯಿಂಟ್ಸ್ ಏನು ಒಂದು ರೋಸ್ಟರ್ ಜಿಲ್ಲಾವರು ಏನು ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಕಳೆದ 5 ವರ್ಷದಿಂದ ಹೌದು ಸರ್. ಹೌದು, ರೋಸ್ಟರ್ ಪ್ರಕಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಮತ್ತೆ ಕೋರ್ಟ್ ಹೋಗುತ್ತೆ, ಅದು ವರ್ಷಾನುಗಟ್ಲೆ ತಗೊಳುತ್ತೆ. 3A 3B ಅಭ್ಯರ್ಥಿಗಳಿಗೆ ಏನು ಜಿಲ್ಲಾವರು ಮಾಡಿದಾಗ ರಾಜ್ಯವಾರು ಮಾಡಿದಾಗ ಕರೆಕ್ಟ್ ಆಗಿ ರೋಸ್ಟರ್ ಅಪ್ಲೈ ಆಗುತ್ತೆ.
ಅದೇ ಜಿಲ್ಲಾವಾರು ಮಾಡಿದಾಗ ಪೋಸ್ಟರ್ಸ್ ಈ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ದಾಗ ಅದು ಡಿವೈಡ್ ಆಗಿ ರೋಸ್ಟರ್ 3A 3B ಅಭ್ಯರ್ಥಿಗಳಿಗೆ KS ಅಲ್ಲಿ ಅನ್ಯಾಯ ಆಗಿದೆ, ಮತ್ತೆ ವಿಲೇಜ್ ಅಕೌಂಟೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲದರಲ್ಲೂ ಅನ್ಯಾಯ ಆಗಿದೆ. ಮುಂದೆ ಯಾವ ನೋಟಿಫಿಕೇಶನ್ಸ್ ಅಲ್ಲೂ ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, PDO, KS ಯಾವ ನೋಟಿಫಿಕೇಶನ್ಸ್ ಅಲ್ಲೂ ಅನ್ಯಾಯ ಆಗ್ಬಾರ್ದು. ಯಾಕೆ ಅಂತಂದ್ರೆ ಮತ್ತೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿ ಮತ್ತೆ ಕೋರ್ಟ್ ಅಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ more than 5 crores ಪೆಂಡಿಂಗ್ ಕೇಸಸ್ ಇದೆ. ಒಂದ್ಸತಿ ಕೋರ್ಟ್ ಮೆಟ್ಲು ಹೋಗ್ತೀವಿ ಅಂತಂದ್ರೆ ಅದು ವರ್ಷಾನುಗಟ್ಲೆ ತಗೊಳುತ್ತೆ. ಈ ರೀತಿ ಪ್ರಕ್ರಿಯೆ ಸರ್ಕಾರದ ಮಟ್ಟಿಗೆ ಯಾವ್ದೆಲ್ಲ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಪರವಾಗಿ ಅದು ಸರ್ಕಾರ ಮಟ್ಟಿಗೆ ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ. ಇದ್ರ ಜೊತೆಲಿ ಆರೋಗ್ಯ ಇಲಾಖೆಯಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳು ಸುಮಾರು 35,000 ಪೋಸ್ಟ್ ಇದಾವೆ. ಅದರಲ್ಲೂ ತುಂಬಾ ಜನ ಆಸ್ಪಿರೆಂಟ್ಸ್, ಸ್ಟಾಫ್ ನರ್ಸ್ ಇದಾರೆ. ಅವ್ರಿಗೂ ಅಷ್ಟೇ ಈ ಒಂದು ನೋಟಿಫಿಕೇಶನ್ ಆಗಿಲ್ಲ. ಸಿಕ್ಕಿದ್ದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ಗೂ ನೀವು ಪತ್ರ ಬರೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ನಾವು ಪತ್ರ ಬರೀತಾ ಇದೀವಿ ಸರ್, ಬಟ್ ಅದ್ರ ನೇಮಕಾತಿ ಇನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಸಾಕಷ್ಟು ಸಮಯ ಆಗಿದೆ ಈಗ. ಯಾಕೆಂದ್ರೆ ವಿದ್ಯಾರ್ಥಿಗಳು ಮನೇಲಿ ಇದ್ದವರೆಲ್ಲ ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಓದೋದು ಬಂದಿದ್ದಾರೆ. ಅದ್ರ ಇಮಿಡಿಯೇಟ್ ಹೋರಾಟ ಏನಾದ್ರು ಈಗ ಸರ್ಕಾರ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ತಿರ್ಗಾ ಮತ್ತೆ ಧಾರವಾಡ ಮತ್ತೆ ರಾಜ್ಯಾದ್ಯಂತ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಹೋರಾಟ ಆಗೋದು ಬೇಡ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ ಸರ್. ಇದ್ರ ಜೊತೆ ಅತಿಥಿ ಉಪನ್ಯಾಸಕರು ಸುಮಾರು 6 ತಿಂಗಳಿಂದ ನಾನೇ ಹೋರಾಟ ಮಾಡಿದ್ದೀನಿ ಸರ್. ಅತಿಥಿ ಉಪನ್ಯಾಸಕರು ಇದು ವರ್ಷಾನುಗಟ್ಲೆಯಿಂದ UGC ಅಂದ್ರೆ ನಾನ್ UGC ಅವ್ರನ್ನ ಕಂಟಿನ್ಯೂಷನ್ಸ್ ಮಾಡ್ತಾ ಇದ್ರು. ನಮ್ಮ ಕರ್ನಾಟಕದಲ್ಲಿ ಸುಮಾರು 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. 430 ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 10,000 ಪೋಸ್ಟ್ ಶಿಕ್ಷಣ ಇಲಾಖೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಿದ್ರು. 10,000 ಅತಿಥಿ ಉಪನ್ಯಾಸಕರನ್ನ ನೋಟಿಫಿಕೇಶನ್ಸ್ ಬಿಟ್ಟು ಆ ನೋಟಿಫಿಕೇಶನ್ಸ್ ನ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು. ಆದ್ರೆ ನಾನ್ UGC ಕ್ವಾಲಿಫೈಡ್ ಅದು ಅಂದ್ರೆ UGC ಅಂತ ಅಂದ್ರೆ ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಅಂಡರ್ 1956 ಅಲ್ಲೇ ಎಸ್ಟಾಬ್ಲಿಷ್ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟಲ್ ಆಕ್ಟ್ ಆಗಿರೋದು, ಅದೊಂದು ಸ್ಟ್ಯಾಟ್ಯೂಟರಿ ಬಾಡಿ. ಅದ್ರ ಪ್ರಕಾರ ಏನ್ ಆಕ್ಟ್ ಮಾಡಿದೆ ಅದನ್ನ ಸರ್ಕಾರ ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಇಲಾಖೆ ಅದನ್ನ ಫಾಲೋ ಮಾಡ್ಬೇಕಾಯ್ತು. ಅದ್ರ ಪರವಾಗಿ UGC ಕ್ವಾಲಿಫೈಡ್ ಆಗಿರೋದನ್ನ 10,000 ಅತಿಥಿ ಉಪನ್ಯಾಸಕರನ್ನ ಗೆಸ್ಟ್ ಲೆಕ್ಚರ್ ಆಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಡಿವಿಷನ್ ಬೆಂಚ್ ಅಲ್ಲಿ ನಾವೇ ಹೋರಾಟ ಮಾಡಿ ನಮ್ಮ ಪರವಾಗಿ ಬಂತು. UGC ಕ್ವಾಲಿಫೈಡ್ ಆಗಿರೋದನ್ನ ನೆಟ್ ಸ್ಲೇಟ್ PhD ಹೋಲ್ಡರ್ಸ್ ತಗೊಳ್ಳಿ ಅಂತ ಹೇಳಿ ಅದ್ರ ಪ್ರಕಾರ ಡಿವಿಷನ್ ಬೆಂಚ್ ಮತ್ತೆ ಒಂದು ಸರ್ಕಾರ ಆದೇಶದ ಪ್ರಕಾರ ತುಂಬಾ ಡಿಲೇ ಮಾಡ್ತಾ ಇದೆ. ಈಗ 10,000 ಅತಿಥಿ ಉಪನ್ಯಾಸಕರನ್ನು ತಗೊಂತಾ ಇದ್ದಾರೆ. ನಾವು ಸಾಕಷ್ಟು ಹೋರಾಟನೂ ಮಾಡಿದೀವಿ, ಕಾನೂನು ರೀತಿಯಲ್ಲೂ ನಮ್ಮ ಪರವಾಗಿ ಆಗಿದೆ. ಅದನ್ನ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಕ್ವಾಲಿಫೈಡ್ ಇರೋನ್ನ ತಗೋಬೇಕು. ಮತ್ತೆ ಇದರಲ್ಲಿ ಸಾಕಷ್ಟು ಈ ಒಂದು PhD ಹೋಲ್ಡರ್ಸ್ ಇದಾರಲ್ಲ ಸರ್, ಅದರಲ್ಲಿ ಫೇಕ್ ಸರ್ಟಿಫಿಕೇಟ್ ಎಲ್ಲ ಡಿಸ್ಟ್ರಿಕ್ಟ್ ಮತ್ತೆ ಯೂನಿವರ್ಸಿಟಿಯಿಂದ ಫೇಕ್ ಸರ್ಟಿಫಿಕೇಟ್ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು. ಮತ್ತೆ ಯಾರು ಈ ಫೇಕ್ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂದ್ರೆ ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಒಂದು ಫೇಕ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಬಾರ್ದು. ಅಂದ್ರೆ ಅವನಿಗೆ ಗಲ್ಲಿಗೆ ಏರಿಸಬೇಕು, ಇಲ್ಲಾಂದ್ರೆ ಪರ್ಮನೆಂಟ್ ಕಾಯಂ ಜೈಲಲ್ಲಿ ಇರ್ಬೇಕು. ಆ ರೀತಿ ಒಂದು ಶಿಕ್ಷೆ ಬರ್ಬೇಕು. ಕೊನೆಯದಾಗಿ ನಾನು ಇಷ್ಟೆಲ್ಲ ಏನು ನಮ್ಮ ಸಮಸ್ಯೆಗಳನ್ನ, ನಮ್ಮ ಬೇಡಿಕೆನ ಇಷ್ಟು ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು DC ಸರ್ಗೆ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಅದರಲ್ಲಿ ಮೊದಲನೇ ಬೇಡಿಕೆ ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಅವರು ಈ ಕೂಡಲೇ ಏನಂದ್ರೆ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರಿ. ಎಲ್ಲ ಅಧಿಕಾರಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಯಾಕೆಂದ್ರೆ ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದ್ರೆ ನಮ್ಮ ಕಷ್ಟ ಏನು ಅಂತ ಗೊತ್ತು. ಯಾಕೆಂದ್ರೆ ನಮ್ಮಿಂದ ನಮ್ಮ ಕಷ್ಟ ಸುಖಗಳನ್ನ ನೋಡ್ಕೊಂಡು ಅವ್ರು ಅಧಿಕಾರಿಗಳಾಗಿದ್ದಾರೆ. ಹಂಗಾಗಿ ಅವ್ರು ನಮ್ಮ ಮನವಿಗೆ ಸ್ಪಂದಿಸಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇರ್ತಾರೆ ಅಂತ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ. ನಮ್ಮ ಎಲ್ಲರನ್ನ ಹಿತೈಷಿಸಿ